ಹೆಲೋ ಗಾಯ್ಸ್, ನಾನು MCOM-IS ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ನ 2ನೇ ಚಾಪ್ಟರನ್ನು ನಾನು ಮಾಡ್ತಾಯಿದ್ದೀನಿ. ಕಾರ್ಲೇಷನ್ ಆ್ಯಂಡ್ ರಿಗ್ರೆಷನ್. ಈ ಒಂದು ಕಾರ್ಲೇಷನ್ ಆ್ಯಂಡ್ ರಿಗ್ರೆಷನ್ನಲ್ಲಿ ಫಸ್ಟು ಕಾರ್ಲ್ ಪಿಯರ್ಸನ್ ಕಾರ್ಲೇಷನನ್ನು ನಾವು ನೋಡೋಣ. ಓಕೆನಾ? ಫಸ್ಟ್ ಒನ್ ಡೈರೆಕ್ಟ್ ಮೆಥಡಲ್ಲಿ ನಾವು ಫಸ್ಟ್ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಡೈರೆಕ್ಟ್ ಮೆಥಡ್ನ ಒಂದು ಫಾರ್ಮುಲಾ ಏನು ಅಂತ ಅಂದರೆ R ಈಕ್ವಲ್ಸ್ N ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ N ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ N ಸಿಗ್ಮಾ ವೈ ಸ್ಕ್ವೇರ್ ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವೇರ್. ಓಕೆನಾ? ಇದು ಏನಾಗಿರುತ್ತೆ? ಡೈರೆಕ್ಟ್ ಮೆಥಡ್. ಯಾವುದು? ಕಾರ್ಲ್ ಪಿಯರ್ಸನ್ ಕಾರ್ಲೇಷನ್ನ ಒಂದು ಡೈರೆಕ್ಟ್ ಮೆಥಡ್ ಇದಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ಒಂದು ಕ್ವಶನ್ ನಾನು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಾ ಇಲ್ಲಿ. ಕ್ವಶನ್ ನಂಬರ್ ಎಕ್ಸ್ ಆ್ಯಂಡ್ ವೈ. ಓಕೆ, ಎಕ್ಸ್ ವೈ 10, 12, 14, 36 ಟೋಟಲ್ ಆ್ಯಂಡ್ 20, 22, 24, 66 ಟೋಟಲ್. ಇಲ್ಲಿ ನೋಡೋಣ. ಫಸ್ಟ್ ನಾವು 10, 12 ಆ್ಯಂಡ್ 14 is 36. ಓಕೆ, ಆ್ಯಂಡ್ 20 ಆ್ಯಂಡ್ 22, 24 is 66. ಓಕೆ, ನಾವು ಇವಾಗ ಇದನ್ನು ಯಾವ ರೀತಿ ನಾವು ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿಕೊಂಡು ಈ ಟೇಬಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಾವು ಫಸ್ಟು ಇಲ್ಲಿರೋ ಡೇಟಾನ ಎಕ್ಸ್ ಮತ್ತು ವೈನ ನಾವು ಇದು ಹಾರಿಜೆಂಟಲಲ್ಲಾಗಿದ್ರೂ ಕೊಟ್ಟಿರ್ಬೋದು ಅಥವಾ ಕ್ವಶನ್ ಪೇಪರ್ಗಳಲ್ಲಿ ವರ್ಟಿಕಲ್ ಲೆವೆಲಲ್ಲಾದರೂ ಕೊಟ್ಟಿರ್ಬೋದು. ಇದರಲ್ಲಿ ಹಾರಿಜೆಂಟಲ್ ಲೆವೆಲಲ್ಲಿ ನಾನು ಬರ್ಕೊಂಡಿದ್ದೀನಿ. ಈ ಒಂದು ಹಾರಿಜೆಂಟಲ್ ಲೆವೆಲಲ್ಲಿರೋದನ್ನು ನಾನು ವರ್ಟಿಕಲಲ್ಲಿ ಎಕ್ಸ್ ಮತ್ತು ವೈ ಇವೇ ವ್ಯಾಲ್ಯೂನ ನಾವಿಲ್ಲಿ ಎಕ್ಸ್ ಮತ್ತು ವೈನ ಬರ್ಕೊಂಡಿದ್ದೀನಿ. ಮತ್ತು ಇವೆರಡನ್ನೂ ನಾನು ಇಲ್ಲಿ ಟೋಟಲ್ ಮಾಡ್ಕೊಂಡಿದ್ದಲ್ವ, ಇಲ್ಲಿ ಮಾಡ್ಕೊಂಡ್ರಾಯ್ತು, ಇಲ್ಲ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಂಡ್ರಾಯ್ತು. ಇದನ್ನು ನಾವು ಸಿಗ್ಮಾ ಎಕ್ಸ್ ಆ್ಯಂಡ್ ಇದನ್ನು ನಾವು ಸಿಗ್ಮಾ ವೈ ಅಂತ ಕರಿತೀವಿ. ಓಕೆನಾ? ಸಿಗ್ಮಾ ಎಕ್ಸ್ ಸಿಗ್ಮಾ ವೈ. ಇದು ಇವಾಗ ಈ ಸಿಗ್ಮಾ ಎಕ್ಸ್ ಸಿಗ್ಮಾ ವೈನ ನಾವು ಬರ್ಕೊಂಡ್ಮೇಲೆ ಮತ್ತು ಎಕ್ಸ್ ವೈ ಈ ಒಂದು ನಮಗೆ ಕ್ವಶನ್ನಲ್ಲಿ ಏನಿದೆ ನೋಡಿ, ನಾವು ಫಸ್ಟು ಕ್ವಶನ್ನ ನೋಡಬೇಕು ನಾವು. ಆಯಿತಾ? ನಾವು ಫಸ್ಟು ಏನು ನಮ್ಮ ಒಂದು ಫಾರ್ಮುಲಾ, ಈ ಫಾರ್ಮುಲಾದಲ್ಲಿ ನಮಗೆ ಏನೇನಿದೆ, ನಾವು ಏನೇನ ಕಂಡಿಡ್ಕೋಬೇಕು ಅದನ್ನು ಥಿಂಕ್ ಮಾಡಬೇಕಾಯ್ತಾ. ಫಸ್ಟ್ ನಾವು ಫಸ್ಟು ಫಾರ್ಮುಲಾ ತಿಳ್ಕೋಬೇಕು. ಡೈರೆಕ್ಟ್ ಮೆಥಡ್ ಕಾರ್ಲ್ ಪಿಯರ್ಸನ್ನ ಒಂದು ಡೈರೆಕ್ಟ್ ಮೆಥಡ್ ಯಾವುದು, ಆ ಡೈರೆಕ್ಟ್ ಮೆಥಡ್ನ ಒಂದು ಫಾರ್ಮುಲಾ ಯಾವುದು, ಆ ಫಾರ್ಮುಲಾ ನಾವು ಫಸ್ಟು ತಿಳ್ಕೊಂಡಿದ್ದು ಆದಮೇಲೆ ನಾವು ಏನೇನು ಮಾಡಬೇಕು, ನಮ್ಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಓಕೆನಾ? ಫಸ್ಟ್ ನಮ್ಗೆ ಏನೇನು ಬೇಕು ನೋಡಿ, ಇಲ್ಲಿ ಸಿಗ್ಮಾ ಎಕ್ಸ್ ಇಲ್ಲಿದೆ. ಓಕೆ, ಆ್ಯಂಡ್ ಸಿಗ್ಮಾ ವೈ ಇಲ್ಲಿದೆ. ನಮಗೇನು ಬೇಕು? ಮೇನು ಸಿಗ್ಮಾ ಎಕ್ಸ್ ವೈ ಬೇಕು. ಓಕೆನಾ? ಸಿಗ್ಮಾ ಎಕ್ಸ್ ವೈ ಬೇಕು. ಅದಾದಮೇಲೆ ಏನು ಬೇಕು? ಸಿಗ್ಮಾ ಎಕ್ಸ್ ಸ್ಕ್ವೇರ್ ಬೇಕು. ಅದಾದಮೇಲೆ ಏನು ಬೇಕು? ಸಿಗ್ಮಾ ಎಕ್ಸ್ ಆಲ್ರೆಡಿ ಇಲ್ಲಿದೆ. ಆ್ಯಂಡ್ ಸಿಗ್ಮಾ ವೈ ಸ್ಕ್ವೇರ್ ಬೇಕು. ವೈ ಸ್ಕ್ವೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಸಿಗ್ಮಾ ವೈ ಹೋಲ್ ಸ್ಕ್ವೇರ್ ಅಂದರೆ ಸಿಗ್ಮಾ ವೈ ಆಲ್ರೆಡಿ ಇದೆ. ಮತ್ತು ಎನ್ ಮೀನ್ಸ್ 1, 2, 3. ದಿಸ್ ಈಸ್ ಎನ್. ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು, ಎನ್ ಈಕ್ವಲ್ಸ್ 3. ಓಕೆನಾ? ಫಸ್ಟ್ ವಿ ಕ್ಯಾಲ್ಕುಲೇಟ್ಸ್ ಎಕ್ಸ್ ಸ್ಕ್ವೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? 10 × 10 100. ನೋಡಿ ನಿಮಗೆ ನಾನು ತೋರಿಸ್ತೀನಿ. 10 × 10 ಈಸ್ 100. ಓಕೆನಾ? ಅದೇ ರೀತಿ ನಾವು 12 × 12 144, 14 × 14 196. ಈ ಥರ ನಾವು ಎಕ್ಸ್ ಸ್ಕ್ವೇರ್ನ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ನ ನಾವು ಕಂಡುಹಿಡ್ಕೊಂಡಿದ್ಮೇಲೆ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಮಾಡ್ಕೋಬೇಕು. ಇದು ನಮಗೆ ಟೋಟಲ್, ಈ ಒಂದು ಟೋಟಲನ್ನು ಮಾಡಿದಾಗ, ಈ ಒಂದು ಟೋಟಲನ್ನು ನಾವು ವ್ಯಾಲ್ಯೂಸ್ನ ಟೋಟಲ್ ಮಾಡಿದಾಗ ನಮಗೆ ಅದು ನಾವು ವ್ಯಾಲ್ಯೂನ ಸಿಗ್ಮಾ ಅನ್ನೋ ಒಂದು ವ್ಯಾಲ್ಯೂಯಿಂದ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಅನ್ನೋ ಒಂದು ಇದನ್ನು ಕಂಡುಹಿಡ್ಕೊತೀವಿ. ಓಕೆನಾ? ನೆಕ್ಸ್ಟು ನಮಗೇನು ಇದು ಎಕ್ಸ್ ಸ್ಕ್ವೇರ್ ಸಿಕ್ತು.
ಏನು ಸಿಕ್ತು ನಮಗೆ? ಎಕ್ಸ್ ಸ್ಕ್ವೇರ್ ಸಿಕ್ತಲ್ವಾ? ಈಗ ನಾವು ನೆಕ್ಸ್ಟ್ ಏನು ಕಂಡುಹಿಡ್ಕೋಬೇಕು? ವೈ ಸ್ಕ್ವೇರ್ ಕಂಡುಹಿಡ್ಕೋಬೇಕು. ವೈ ಸ್ಕ್ವೇರ್ ಸೇಮ್ ಆ್ಯಸ್ ಎಕ್ಸ್ ಸ್ಕ್ವೇರ್ ಯಾವ ಥರ ಕಂಡುಹಿಡ್ಕೊಂಡು ಅದೇ ರೀತಿ ವೈ ಸ್ಕ್ವೇರ್ ಕಂಡುಹಿಡ್ಕೋಬೇಕು. 20 × 20 400 ನೋಡೋಣವಾ? ಓಕೆ, 20 × 20 ಈಸ್ 400. ಓಕೆ, ಇದೇ ರೀತಿ ನಾವು 22 × 22 ಈಸ್ 484. ಓಕೆ, ಇದೇ ರೀತಿ 24 × 24 ಆ್ಯಂಡ್ ಅಷ್ಟೇ. ಓಕೆ, ನಮಗಿವಾಗ ಎಕ್ಸ್ ಸಿಕ್ತು, ವೈ ಸಿಕ್ತು, ಸಿಗ್ಮಾ ಎಕ್ಸ್ ಸಿಕ್ತು, ಸಿಗ್ಮಾ ವೈ ಸಿಕ್ತು, ಎಕ್ಸ್ ಸ್ಕ್ವೇರ್ ಸಿಕ್ತು, ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಕ್ತು, ವೈ ಸ್ಕ್ವೇರ್ ಸಿಕ್ತು ಮತ್ತು ಸಿಗ್ಮಾ ವೈ ಸ್ಕ್ವೇರ್ ಸಹ ಸಿಕ್ತು. ಓಕೆನಾ? ನೆಕ್ಸ್ಟ್ ನಮ್ಗೆ ಏನು ಬೇಕು? ಸಿಗ್ಮಾ ಎಕ್ಸ್ ವೈ ಬೇಕು. ಓಕೆ, ನಮಗೆ ಸಿಗ್ಮಾ ಎಕ್ಸ್ ವೈ ಬೇಕು. ಸಿಗ್ಮಾ ಎಕ್ಸ್ ವೈ ಬೇಕಂದರೆ ಏನು ಮಾಡ್ಬೇಕು ನಾವಿಲ್ಲಿ? ಎಕ್ಸ್ ಇಂಟು ವೈ ಮಾಡ್ಕೋಬೇಕು. ಎಕ್ಸ್ ಇಂಟು ವೈ ಮಾಡಿಕೊಂಡ್ರೆ ನಮಗೆ ಸಿಗ್ಮಾ ಎಕ್ಸ್ ವೈ ಸಿಗುತ್ತೆ. ಎಕ್ಸ್ ಇಂಟು ವೈ 10 × 2 20 200. ನೋಡಿ ಇಲ್ಲಿ 10 × 20 200. ನಾನು ಪೂರ್ತಿ ಮಾಡ್ತಾಯಿಲ್ಲ, ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ಸನ್ನು ತೋರಿಸ್ತಾ ಇದ್ದೀನಿ. 10 × 20 200, 12 × 22 264 ಆ್ಯಂಡ್ 14 × 24 ಈಸ್ 336. ಓಕೆ, ಜಸ್ಟ್ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಬಹುದು, ಮಾಡ್ಕೊಳ್ಳೋ ಅವಶ್ಯಕತೆಯೂ ಇದೆ. ಓಕೆ, ಹೇಗೆ ಅಂದರೆ ಸಿಗ್ಮಾ ಎಕ್ಸ್ ವೈ ಇದೆಯಲ್ಲ, ನಾವು ಇದಿಷ್ಟು ಟೋಟಲ್ ಮಾಡ್ಕೊಂಡಾಗ ನಮಗೇನು ಸಿಗುತ್ತೆ? ಸಿಗ್ಮಾ ಎಕ್ಸ್ ವೈ ಸಿಗುತ್ತೆ. ಓಕೆನಾ? ಎಕ್ಸ್ ಇಂಟು ವೈ ಮಾಡ್ಕೊಂಡಾಗ ಎಕ್ಸ್ ವೈ ಸಿಗುತ್ತೆ. ಅಂದರೆ ನಾವು ಒಂದೊಂದು ವರ್ಟಿಕಲಿ ಎಕ್ಸ್ ವೈ. ಓಕೆ, ಇದಿಷ್ಟು ಟೋಟಲ್ ಮಾಡ್ಕೊಂಡಾಗ ನಮಗೆ ಏನು ಸಿಗುತ್ತೆ? ಸಿಗ್ಮಾ ಎಕ್ಸ್ ವೈ ಸಿಗುತ್ತೆ. ಓಕೆ, ವಿ ರೆಡಿ. ನಮಗೆ ಏನು ಬೇಕಿತ್ತು ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಈ ಮಾಡ್ಕೊಂಡಿದ್ದಾದಮೇಲೆ ನಾವೇನು ಮಾಡಬೇಕು? ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಈ ಒಂದು ಕಾರ್ಲ್ ಪಿಯರ್ಸನ್ನು ನಾವು ಈ ಒಂದು ಚಿಹ್ನೆಯ ಮೂಲಕ ಸೂಚನೆ ಮಾಡ್ತೀವಿ. ಓಕೆನಾ? ಫಸ್ಟ್ ನಾನು ಪ್ರಾಬ್ಲಮ್ಸ್ಗೆ ನೀವು ಮುಂಚೆನೇ ಬರ್ಕೊಂಡಿದ್ರಾಯಿತು, ಅಥವಾ ರಿಪೀಟ್ ಮತ್ತೆ ಬರ್ಕೊಂಡ್ರು ಆಯಿತು, ಅಂದರೆ ಪ್ರಾಕ್ಟೀಸ್ ಆಗುತ್ತೆ. ಓಕೆನಾ? ಫಸ್ಟ್ ನಾವು ಎನ್ ಸಿಗ್ಮಾ ಎಕ್ಸ್ ವೈ ಮೈನಸ್ ಸಿಗ್ಮಾ ಎಕ್ಸ್ ಇಂಟು ಸಿಗ್ಮಾ ವೈ ಡಿವೈಡೆಡ್ ಬೈ ಸ್ಕ್ವಯರ್ ರೂಟ್ ಆಫ್ ಎನ್ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಸ್ಕ್ವಯರ್ ರೂಟ್ ಆಫ್ ಎನ್ ಸಿಗ್ಮಾ ವೈ ಸ್ಕ್ವಯರ್ ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವಯರ್. ನೋಡಿ, ನಾವು ಫಸ್ಟ್ ಮಿಸ್ಟೇಕ್ ಮಾಡೋದು ಮೇನ್ ಈ ಒಂದು ಇದರಿಂದ. ಹೇಗೆ ಅಂತಂದರೆ ನಾವು ಇಲ್ಲಿ ಎನ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಹಾಕಿರ್ತೀವ, ನಾವು ಇಲ್ಲೂ ಮತ್ತೆ ಅದೇ ರೀತಿ ಎಕ್ಸ್ ಸ್ಕ್ವೇರ್ ಅಂತಲೇ ಹಾಕ್ಬಿಡ್ತೀವಿ. ಅಂದರೆ ಪಾಸಿಬಲ್ ಇದೆ ಅಂತ ಹೇಳ್ತಾ ಇರೋದು, ಆಯಿತಾ? ಸ್ವಲ್ಪ ಗಮನವಾಗಿಟ್ಕೊಂಡು ನೀವು ಮತ್ತು ಮೈನಸ್ ಇರೋ ಕಡೆ ಮೈನಸ್ಸು, ಇಂಟು ಇರೋ ಕಡೆ ಇಂಟು, ಮತ್ತು ಪೂರ್ತಿಗೆ ಮತ್ತು ಮೈನಸ್ ಇರೋ ಕಡೆ ಮೈನಸ್ಸು. ಮತ್ತು ಇಲ್ಲಿ ನಾವು ನೋಡಿ ಸಿಗ್ಮಾ ಎಕ್ಸ್ ಇದೆ, ಇಲ್ಲೂ ಸಿಗ್ಮಾ ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿ ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವಯರ್ ಇದೆ. ನಾವೇನು ಮಾಡಿಬಿಡ್ತೀವಿ ಅಂದರೆ ಒಂದು ಟೈಮಲ್ಲಿ ಏನು ಮಾಡಿಬಿಡ್ತೀವಿ ಅಂದರೆ ನಾವು ಸಿಗ್ಮಾ ಎಕ್ಸ್ ಸ್ಕ್ವಯರನ್ನು ಮಾಡೋದನ್ನು ಸಿಗ್ಮಾ ಎಕ್ಸ್ ಸ್ಕ್ವಯರ್ ಮಾಡೋದನ್ನು ನಾವು ಸಿಗ್ಮಾ ಎಕ್ಸ್ ಹೋಲ್ ಸ್ಕ್ವಯರ್ ಮಾಡೋದನ್ನು ಸಿಗ್ಮಾ ಎಕ್ಸ್ ಸ್ಕ್ವಯರ್ ಅಂತ ಇಲ್ಲೇ ಬರೆದುಬಿಡ್ತೀವಿ. ಓಕೆನಾ? ಇವಾಗ ಇಲ್ಲಿ ಸಿಗ್ಮಾ ವೈ ಸ್ಕ್ವಯರ್ ಇದೆ, ನಮ್ಮ ಒಂದು ಮೆಥಡ್ ಅಂದರೆ ಏನೋ ಬೇಗ ನೋಡ್ಕೊಂಡು ಹೋಗೋದು ಎಮರ್ಜೆನ್ಸಿಲಿ, ಆ ಒಂದು ಸಿಗ್ಮಾ ವೈ ಸ್ಕ್ವಯರ್ನ ನಾವು ಇಲ್ಲಿ ಸಿಗ್ಮಾ ವೈ ಹೋಲ್ ಸ್ಕ್ವಯರ್ನ ನಾವು ಸಿಗ್ಮಾ ವೈ ಸ್ಕ್ವಯರ್ ಅಂತ ಇಲ್ಲೂ ಸಾಧ್ಯ ಬರೆದುಬಿಡ್ತೀವಿ. ಆಗ ನಮ್ಗೆ ಏನಾಗುತ್ತೆ? ಆನ್ಸರ್ ತಪ್ಪಾಗುತ್ತೆ. ಓಕೆನಾ? ನಾವು ಇವಾಗ ನೆಕ್ಸ್ಟು ಎನ್ ಕಂಡಿಟ್ಕೊಂಡಿದ್ದೀವಲ್ವ, ಎನ್ ಈಸ್ 3 ಸಿಗ್ಮಾ ಎಕ್ಸ್ ವೈ ಎಷ್ಟಿದೆ? 800 ಇದೆ. 800 ಮೈನಸ್ ಸಿಗ್ಮಾ ಎಕ್ಸ್ ಎಷ್ಟಿದೆ? 36 ಆ್ಯಂಡ್ ಸಿಗ್ಮಾ ವೈ ಎಷ್ಟಿದೆ? 66 ಇಲ್ಲಿದೆ ನೋಡಿ. ಓಕೆ, ಡಿವೈಡೆಡ್ ಬೈ ಹಾಕಿದ್ದೀನಿ. ಸ್ಕ್ವಯರ್ ರೂಟ್ ಮಿಸ್ ಮಾಡಬಾರ್ದು, ಸ್ಕ್ವಯರ್ ರೂಟ್ ಇಂಪಾರ್ಟೆಂಟ್. ಸ್ಕ್ವಯರ್ ರೂಟ್ ಹಾಕ್ಕೊಂಡು 3 ಅಂದರೆ ಎನ್. ಓಕೆ, ಎನ್ ಅಂದರೆ 3. ಓಕೆನಾ? ಓಪನ್ ಬ್ರಾಕೆಟ್ ಅಂದರೆ ನಾವು ಯಾವುದನ್ನೇ ಇಂಟು ಮಾಡಬೇಕಾದ್ರೆ ನಾವು ಓಪನ್ ಬ್ರಾಕೆಟಿಂದನೇ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ ಮತ್ತು ಕ್ಲೋಸ್ ಬ್ರಾಕೆಟ್ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಇಲ್ಲ ಇಂಟು ಪಕ್ಕದಲ್ಲಿ ಇಲ್ಲ ಓಪನ್ ಬ್ರಾಕೆಟ್ ನಾವು ಬ್ರಾಕೆಟ್ ಹಾಕದೇ ಇರೋ ಪರವಾಗಿಲ್ಲ, ಏನಂದರೆ ಇಂಟು 440 ಅಂತ ನಾವು ಇಂಟುನಾದರೂ ಹಾಕ್ಕೋಬೇಕು, ಈ ಥರ. ಓಕೆನಾ? ನೆಕ್ಸ್ಟ್ ನಾವಿಲ್ಲಿ 440 ಅಂದರೆ ಸಿಗ್ಮಾ ಎಕ್ಸ್ ಸ್ಕ್ವೇರ್, ಈ ಒಂದು ಎಕ್ಸ್ ಸ್ಕ್ವೇರ್ನ ಟೋಟಲ್ ಬಂದುಬಿಟ್ಟು 440.
ಓಕೆನಾ. ಕ್ಲೋಸ್ ದ ಬ್ರಾಕೆಟ್ ಮೈನಸ್ ಅಂದರೆ ಫಾರ್ಮುಲಾದಲ್ಲಿ ಮೈನಸ್ ಇದೆ, ಮೈನಸ್ ಓಪನ್ ಬ್ರಾಕೆಟ್ ಅಂದರೆ ಸಿಗ್ಮಾ ಎಕ್ಸ್ ಬಂದ್ಬಿಟ್ಟು 36 ಫಾರ್ಮುಲಾದಲ್ಲಿ ಹೋಲ್ ಸ್ಕ್ವೇರ್ ಇಂಟು ಮತ್ತೆ ಸ್ಕ್ವೇರ್ ರೂಟ್ ಆಫ್ 3 ಓಪನ್ ಬ್ರಾಕೆಟ್ ಸಿಗ್ಮಾ ವೈ ಸ್ಕ್ವೇರ್ ಯಾವುದು ಇಲ್ಲಿದೆ ನೋಡಿ 1460 ಓಕೆನಾ. ಇದು ಸಿಗ್ಮಾ ವೈ ಸ್ಕ್ವೇರ್ ಆಲ್ರೆಡಿ ನಾವು ಇಲ್ಲಿ ಸ್ಕ್ವೇರ್ ಮಾಡಿದ್ದೀವಿ, ಇಲ್ಲಿ ಸ್ಕ್ವೇರ್ ಮಾಡೋ ಅವಶ್ಯಕತೆ ಇಲ್ಲ ಓಕೆನಾ. ಸಿಗ್ಮಾ ವೈ ಸ್ಕ್ವೇರ್ ಕ್ಲೋಸ್ ದ ಬ್ರಾಕೆಟ್ ಮೈನಸ್ ಸಿಗ್ಮಾ ವೈ ಹೋಲ್ ಸ್ಕ್ವೇರ್ ಓಕೆ. ಸಿಗ್ಮಾ ವೈ ಏನಿದೆ 66 ಇದೆ, ಇದಕ್ಕೆ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ನಾವು ಈ ಒಂದು ನಾವು ಕರೆಕ್ಟಾಗಿ ನಮಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಆ ಒಂದು ರೆಡಿ ಮಾಡ್ಕೊಂಡಿರೋಂಥ ರಿಕ್ವೈರ್ಮೆಂಟ್ಸ್ನ ನಾವೇನು ಮಾಡೋಣ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳೋಣ. ಇದು ಫಸ್ಟ್ ಸ್ಟೆಪ್, ಇದು ಸೆಕೆಂಡ್ ಸ್ಟೆಪ್. ಕ್ಲಿಯರಾ? ಅರ್ಥ ಮಾಡ್ಕೊಂಡಿದ್ದೀರ ಅಂದ್ಕೋತೀನಿ. ನೆಕ್ಸ್ಟು ಓಕೆನಾ, ಈ ಒಂದನ್ನು ನಾವು ಹಾಗೆ ಇಟ್ಕೊಳ್ಳೋಣ ಓಕೆ. 3 × 18 ಇದು ಹಂಗೆ 800 ಇಟ್ಕೊಳ್ಳೋಣ. 36 × 66 ನೋಡಿ ಇಲ್ಲಿ 36 × 66 ಓಕೆನಾ. 2376 ಓಕೆ. ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್, ಸ್ವಲ್ಪ ಟಿಚ್ ಆಗಿದೆ ನೋಡ್ಕೊಳ್ಳಿ, ಸ್ಕ್ವೇರ್ ರೂಟ್ ಆಫ್ 440 × 3 ಓಕೆನಾ. 440 × 3 1320 ಓಕೆ. ನೋಡಿ ಇಲ್ಲಿದೆ 1320 ಓಕೆ. ಈ 1320 ಮತ್ತು 36 ಹೋಲ್ ಸ್ಕ್ವೇರ್ ನಾವು ನೋಡಿ ಇಲ್ಲಿ ಯಾವ ಥರ ಮಾಡ್ತೀವಿ ಅಂದರೆ 36 × 36 ಈಸ್ 1296 ಓಕೆ. ಈ ಒಂದು ಪಾರ್ಟ್ ಈ ಇಂಟು ಇಂದ ಏನಿದೆ ಇದು ಕಂಪ್ಲೀಟ್ ಆಯಿತು. 1320 ಮೈನಸ್ 1296 ಇಂಟು ಮತ್ತೆ ಸ್ಕ್ವೇರ್ ರೂಟ್ ಆಫ್ 3 × 1460 3 × 1460 ಓಕೆ. 4380 ಸಾರಿ 4380 ಮೈನಸ್ 66 × 66 ಅಂದರೆ 66 ಹೋಲ್ ಸ್ಕ್ವೇರ್ ಓಕೆನಾ. ಅಂದರೆ 2 ಸತಿ ಅಂತ ಅರ್ಥ. 66 × 66 4356 ಓಕೆನಾ. ಈ ಒಂದು ಆದಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಸಿಂಪ್ಲಿಫೈ ಮಾಡಬೇಕು. ಈಗ ಫಸ್ಟ್ ಸ್ಟೆಪ್ ಆಯಿತು, ಸೆಕೆಂಡ್ ಸ್ಟೆಪ್ ಆಯಿತು, ಥರ್ಡ್ ಸ್ಟೆಪ್ ಆಯಿತು, ಫೋರ್ತ್ ಸ್ಟೆಪ್ ಸಿಂಪ್ಲಿಫೈ ಮಾಡೋಣ. 8 ಇದೊಂದು ಇದೆಯಲ್ಲ ಅಂದರೆ ಡೈರೆಕ್ಟಾಗಿ ನಾವು ಇಲ್ಲಿಂದಲೇ 800 × 3 ಇಲ್ಲೇ ಹಾಕೋಬೋದು, ಇಲ್ಲ ಇನ್ನೊಂದು ಸ್ಟೆಪ್ಪಿಗೆ ಹಾಕೋತೀನಿ ಅಂದರೆ ಇನ್ನೊಂದು ಸ್ಟೆಪ್ಪಿಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. 8000 × 3 8000 × 3 ಈಸ್ 24,000 ಓಕೆ. 24,000 ಮೈನಸ್ 2376 ಓಕೆನಾ. ಡಿವೈಡೆಡ್ ಬೈ ಈ ಒಂದು 1320ಯಲ್ಲಿ 1296 ನಾವು ಕಳಿಬೇಕು. ಎಷ್ಟರಲ್ಲಿ 1320ಯಲ್ಲಿ ಮೈನಸ್ 1396 ಕರೆಕ್ಟಾಗಿ ಹಾಕ್ಕೊಂಡಿದ್ದೀನ 1296 ಸಾರಿ 1296 ನಾವೇನು ಮಾಡಬೇಕು ಕಳಿಬೇಕು. 24 ಓಕೆ 24 ಬಂತು. ನೆಕ್ಸ್ಟ್ ಇದರಲ್ಲಿ 4380 ಮೈನಸ್ 4356 4380 ಮೈನಸ್ 4356 ಕಳೆದಾಗ ನಮಗೆ 24 ಸ್ಕ್ವೇರ್ ಬರ್ತಿದೆ. ಎರಡು ಸೇಮೇ ಬರಬೇಕು ಅಂತ ಏನಿಲ್ಲ ಆಯಿತಾ, ಡಿಪೆಂಡ್ ಆನ್ ಪ್ರಾಬ್ಲಮ್ಸ್ ಓಕೆ. ನೆಕ್ಸ್ಟ್ ಇವಾಗ ನಾವು 24 ಬಂತು ಓಕೆ. ಫಸ್ಟ್ ಈ ಸ್ಟೆಪ್ಪು ಸಹ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಫೈನಲ್ ಸ್ಟೆಪ್ಸ್ 24 ಅಂದರೆ ಇವಾಗ 2400ಲ್ಲಿ ಮೈನಸ್ 2400ಲ್ಲಿ 2376 ನಾವು ಮೈನಸ್ ಮಾಡೋಣ. 2376 ನಾವು ಮೈನಸ್ ಮಾಡಿದ್ರೆ ನಮಗೆ 24 ಬರುತ್ತೆ ಓಕೆ. ಡಿವೈಡೆಡ್ ಬೈ ಈ ಒಂದು ರೂಟ್ ಇದೆಯಲ್ಲ, ಈ ಒಂದು ರೂಟನ್ನು ನಾವು ತೆಗಿಬೇಕಾಗುತ್ತೆ. ಈ ರೂಟ್ ಹೆಂಗೆ ತೆಗಿಯೋದು? 24
ಇದೆಯಲ್ಲ ಇದಿಲ್ಲಿ ಫಸ್ಟ್ ಸೆಕೆಂಡ್ ಒನ್ ಇದೆಯಲ್ಲ, ಈ ಸೆಕೆಂಡ್ ಒನ್ನನ್ನು ಕ್ಲಿಕ್ ಮಾಡಿದ್ರೆ ನಮಗೆ ರೂಟ್ ಅಂತ ಕ್ಯಾನ್ಸಲ್ ಆಗುತ್ತೆ. 4.89. ಓಕೆ, 4.89. ನೆಕ್ಸ್ಟ್ ಈ ಒಂದು 24 ಆ್ಯಸ್ ಇಟ್ ಇಸ್ ಸೇಮ್ ಆನ್ಸರೇ ಬರುತ್ತೆ ನೋಡಿ. ಸ್ಕ್ವೇರ್ ರೂಟ್ 4.89. ಓಕೆನಾ, 4.89 ಹಾಕ್ಕೊಂಡಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ಒನ್ ಈಸ್ 24 ಡಿವೈಡೆಡ್ ಬೈ, ಇವೆರಡನ್ನು ನಾವೇನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. 4.89 ಇಂಟು 4.89, 4.89, 23.91. ಓಕೆ, ನೋಡಿ ಇಲ್ಲಿ 23.91 ಬಂತು. ನೆಕ್ಸ್ಟ್ ಒನ್, ಇವಾಗ ಲಾಸ್ಟ್ ಒನ್ ಇಸ್ ಡಿವೈಡ್ ಮಾಡಬೇಕಾಗುತ್ತೆ. ಇದನ್ನು ಡಿವೈಡ್ ಮಾಡಬೇಕಾಗುತ್ತೆ. 24 ಡಿವೈಡೆಡ್ ಬೈ 24 divided by 23.91. Answer is 1.00437. ನಾವು 1.004 ಅಂತ ನಾನು ಮಾಡ್ಕೊಂಡಿದ್ದೀನಿ. ಓಕೆನಾ, ಇದು ನಿಮ್ಮ ಒಂದು ಫೈನಲ್ ಆನ್ಸರ್ ಆಗಿದೆ. ನಾವು ಈ ಒಂದು ಲೆಕ್ಕನ ನಾವು ಮಾಡಬೇಕಾದ್ರೆ, ಈ ಒಂದು ಪ್ರಾಬ್ಲಮ್ಸ್ನ ಮಾಡಬೇಕಾದ್ರೆ ನಾವು ಫಸ್ಟು ನಾವೇನು ನೋಡಬೇಕು, ಕ್ವಶನ್ಸ್ ನೋಡಬೇಕು. ಕ್ವಶನ್ನು ಡೈರೆಕ್ಟ್ ಮೆಥಡಲ್ಲಿದೆಯಾ, ಇಂಡೈರೆಕ್ಟ್ ಮೆಥಡಲ್ಲಿದೆಯಾ ಅಂತ ನೋಡ್ಕೋಬೇಕು. ಆನಂತರ ನಾವು ಒಂದು ಫಾರ್ಮುಲಾ, ನಾವು ಡೈರೆಕ್ಟ್ ಮೆಥಡಿಗೆ ಯಾವ ಫಾರ್ಮುಲಾ ಹಾಕೋಬೇಕು, ಇಂಡೈರೆಕ್ಟ್ ಮೆಥಡಿಗೆ ಯಾವ ಥರ ಫಾರ್ಮುಲಾ ಹಾಕೋಬೇಕು ಅಂತ ತಿಳ್ಕೋಬೇಕು. ಆಮೇಲೆ ಫಾರ್ಮುಲಾ ಫಸ್ಟ್ ನಾವೇನು ಮಾಡ್ಕೋಬೇಕು, ಫಾರ್ಮುಲಾನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟು ಫಾರ್ಮುಲಾ ಬರೀಬೇಕು. ಆ ಒಂದು ಫಾರ್ಮುಲಾ ಬರೆದ್ರೆ ಆ ಫಾರ್ಮುಲಾದಲ್ಲಿ ಏನೇನಿದೆ, ಆ ಫಾರ್ಮುಲಾದಲ್ಲಿರೋದನ್ನು ನಮಗೆ ಇನ್ನೂ ಏನು ರಿಕ್ವೈರ್ಮೆಂಟ್ ಇದೆ, ಈ ಒಂದು ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ, ನಾವು ಫಾರ್ಮುಲಾದಲ್ಲಿ ಏನಿದೆ ಅದನ್ನು ನಾವೇನು ಕಂಡಿಡ್ಕೋಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಫಸ್ಟ್ ಆಮೇಲೆ ಕಂಡಿಡ್ಕೊಂಡು ಆಮೇಲೆ ನಾವೇನು ಮಾಡಬೇಕು, ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡ್ತಾ ಸಿಗ್ನಿಫಿಕೆಂಟ್ ಮಾಡ್ತಾ ಸಿಂಪ್ಲಿಫೈ ಮಾಡ್ತಾ ನಮಗೆ ಫೈನಲ್ ಆನ್ಸರ್ ಅನ್ನೋದು ಸಿಗುತ್ತೆ. ಓಕೆನಾ, ನಾವು ಈ ರೀತಿ ಡೈರೆಕ್ಟ್ ಮೆಥಡಲ್ಲಿ ಕಾರ್ಲ್ ಪಿಯರ್ಸನ್ ಅನ್ನೋ ಪ್ರಾಬ್ಲಮನ್ನು ನಾವು ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್, ಐ ಹೋಪ್ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ತುಂಬ ತಿಳ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಇನ್ನೂ ಹೆಚ್ಚಿನ ಕಾರ್ಲ್ ಪಿಯರ್ಸನ್ ಬಗ್ಗೆ ಇನ್ನೂ ಹೆಚ್ಚಿನ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ತಪ್ಪದೆ ನಿಮಗೆ ವಿಡಿಯೋನ ಹಾಕ್ತೀನಿ. ಅದೇ ರೀತಿ ಇಂಡೈರೆಕ್ಟ್ ಮೆಥಡು ಸಹ ನಾನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಈ ವಿಡಿಯೋನ ತುಂಬ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.